ಹನಿ ಡ್ಯೂ ಮೆಲನ್, ಸನ್ ಮೆಲನ್. ಇದು ಬೇಸಿಗೆ ಇರೋದ್ರಿಂದ ಇಂಥ ಹಣ್ಣುಗಳನ್ನೆಲ್ಲ ಉಪಯೋಗಿಸ್ತಾ ಇರಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ ಹೆಂಗಿದೆ. ಇದನ್ಗೆ ಜ್ಯೂಸ್ ಏನು ಮಾಡಬೇಕಾಗಿಲ್ಲ, ಡೈರೆಕ್ಟಾಗಿ ಇದನ್ನು ಉಪಯೋಗಿಸ್ಬೋದು. ಸ್ವೀಟಾಗಿರುತ್ತೆ ಮತ್ತು ಡಿಹೈಡ್ರೇಷನ್ ಆಗದಂಗೆ ತಡೆಯುತ್ತೆ. ಮತ್ತು ನಿಮಗೇನಾದರೂ ತೋಟ ಅಂತ ಇದ್ದರೆ, ಸ್ವಲ್ಪ ಜಾಗ ಅಂತ ಇದ್ದರೆ, ಈ ಥರ ಬೀಜಗಳನ್ನ ಅದ್ರಲ್ಲಿ ಹಾಕಿದ್ರೆ ಅದು ಮೊಳಕೆ ಬಂದಿರುತ್ತೆ ನೋಡಿ. ಈ ಥರ ಮೊಳಕೆ ಬಂದಿರುತ್ತಲ್ಲ, ನೀವು ಕೂಡ ಆರಾಮಂತ ಬೆಳಿಬೋದು. ಅದಕ್ಕೇನು ಹೆಚ್ಚಿನ ಪೌಷ್ಟಿಕಾಂಶಗಳಿರೋಂಥ ಇದು ಬೇಕಿಲ್ಲ, ಮಣ್ಣು ಚೆನ್ನಾಗಿದ್ದರೆ ಸಾಕು. ಈ ಥರ ಬೇಸಿಗೆಯಲ್ಲಿ ನಮ್ಮ ಬಾಡಿ ಎಲ್ಲ ಇದಾಗ್ದಂಗೆ ನೋಡ್ಕೊಳ್ಳೋದಕ್ಕೆ ಈ ಥರದ್ದು ಸೌತೆಕಾಯಿ, ಸನ್ ಮೆಲನ್ ಮತ್ತು ಮಸ್ಕ್ ಮೆಲನ್ನು, ಈ ಥರದವನ್ನೆಲ್ಲ ತಿಂದು ಬಾಡಿನ ತಂಪಾಗಿ ಇಟ್ಕೋಬೇಕು. ಈ ಥರ ನಾನು ಇದನ್ನು ಸನ್ ಮೆಲನ್ನ ತೋರಿಸೋ ಸಲುವಾಗಿಯೇ ಇದು ಕಟ್ ಮಾಡ್ತಾ ಇರೋದು. ಈ ಥರದ್ದು ಇದು ಬೋನ್ ಹೆಲ್ತ್ಗೂ ಕೂಡ ಒಳ್ಳೆಯದು. ಇದು ಮತ್ತು ಡೈಜೆಷನಿಗೂ ಒಳ್ಳೆಯದು, ನೀರಿನಾಂಶನ ತಡೆದು ಇಟ್ಕೊಳ್ಳುತ್ತೆ ಇದು, ಮತ್ತು ಪಚನ ಶಕ್ತಿ ಚೆನ್ನಾಗಾಗತ್ತೆ. ಈ ಥರ ಕಟ್ ಮಾಡಿ ಪೀಸ್ ಮಾಡಿ ತಿನ್ನೋದು. ಮಕ್ಕಳಿಗೆಲ್ಲ ಬಾಕ್ಸಿಗೆ ರೆಡಿ ಮಾಡೋದಾದರೆ ಈ ಥರ ಕಟ್ ಮಾಡಿ ಆ ಬಾಕ್ಸಿಗೆ ಹಾಕಿ ಮಕ್ಕಳಿಗೆ. ಇವೆಲ್ಲ ಬೇಸಿಗೆ ಟೈಮು, ಇವಾಗ ಎಕ್ಸಾಮ್ ನಡೀತಾ ಇರುತ್ತೆ, ಎಲ್ಲ ತಿನ್ನೋದಕ್ಕೆ ಮಕ್ಕಳಿಗೆ ಮನೆಯಲ್ಲಿ ಓದ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಇಂಥವನ್ನೆಲ್ಲ ಕುಡಿ, ಬುದ್ಧಿ ಚುರುಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಸ್ವೀಟಾಗೂ ಇರುತ್ತೆ. ಈಸಿಯಾಗಿ ಇದು ಮಾಡ್ಬೋದು, ಕಷ್ಟ ಆಗಲ್ಲ. ಬಾಡಿ ರಿಪೇರಿ ಆಗೋದಕ್ಕೆ ಈ ಥರದವನ್ನು ಅವಾಗವಾಗ ತಿಂತಾ ಇರಬೇಕು. ಅವಾಗವಾಗ ಏನೋ ಡೈಲಿ ಯೂಸ್ ಮಾಡ್ತಾಯಿದ್ರೆ ಆರೋಗ್ಯಕ್ಕೆ ಒಳ್ಳೆಯದೇ. ಉಪಯೋಗಿಸಿ ಈ ಥರದನ್ನೆಲ್ಲ. ಸನ್ ಮೆಲನ್, ಹನಿ ಡ್ಯೂ ಮೆಲನ್.